ಸ್ನೇಹಿತರಿಗೂ ನಮಸ್ಕಾರ. TM ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಸಾಕಷ್ಟು ಜನ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ರಿ. ಪರೀಕ್ಷೆಯನ್ನು ನಾವು ವಿದ್ಯಾರ್ಥಿಗಳಿಗೆ ಯೂನಿಟ್ ಟೆಸ್ಟ್ LBA ಆಧಾರಿತ ಒಂದು ಮೌಲ್ಯಾಂಕನ ಈ ಪ್ರತಿ ಪಾಠಕ್ಕೆ ನಾವು ಯೂನಿಟ್ ಟೆಸ್ಟನ್ನು ಮಾಡ್ತೀವಿ. ಅದನ್ನು ನಾವು 15 ಮಾರ್ಕ್ಸಿಗೆ ಮಾಡಬೇಕು, 20 ಮಾರ್ಕ್ಸಿಗೆ ಮಾಡಬೇಕು ಅಥವಾ 25 ಮಾರ್ಕ್ಸಿಗೆ ಮಾಡಬೇಕು ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ರಿ. ಸೊ ಸಾಕಷ್ಟು ಜನ ಅದನ್ನು ಚರ್ಚೆ ಕೂಡ ಮಾಡ್ತಾ ಇದ್ರಿ. ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ನಿಮಗೀಗ ಒಂದು ಕನ್ಫರ್ಮೇಷನ್ ಸಿಕ್ಕಿದೆ. ಏನು ಅಂತ ನಾವು ನೋಡೋದಾದರೆ, ಇದು ಮೊದಲನೇ ಕನ್ಫರ್ಮೇಷನ್ನು FAQ. ಸೊ ಇದರಲ್ಲಿ ಇಲಾಖೆ ಬಿಟ್ಟಿರ್ತಕ್ಕಂಥ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಏನಿದೆ, ಪದೇ ಪದೇ ಕೇಳುವಂತಹ ಪ್ರಶ್ನೆಗಳು, ಅದರಲ್ಲಿ ನಾವು ನೋಡ್ತಾ ಇದ್ದೀವಿ ಎಷ್ಟು ಅಂಕಗಳಿಗೆ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು. ಸೊ ಇಲ್ಲಿ ಕ್ಲಿಯರ್ ಆಗಿ ಅವರು ಕೊಟ್ಟುಬಿಟ್ಟಿದ್ದಾರೆ. ಮೊದಲನೇ ಪಾಯಿಂಟ್ ಇದೇನಪ್ಪ ಅಂದರೆ, 1ರಿಂದ 5ನೇ ತರಗತಿವರೆಗೆ 15 ಅಂಕಗಳು, ಅದರಲ್ಲಿ 10 ಅಂಕ ಲಿಖಿತ ಮತ್ತು 5 ಮೌಖಿಕ ಅಂತ ಕೊಟ್ಟಿದ್ದಾರೆ. 6ರಿಂದ 10ನೇ ತರಗತಿಯವರೆಗಿನ 20 ಲಿಖಿತ ಅಂತ ಕೊಟ್ಟಿದ್ದಾರೆ. ಬಟ್ ಮೌಖಿಕ ಎಲ್ಲೂ ಕೂಡ ಮೆನ್ಷನನ್ನು ಮಾಡಿಲ್ಲ ಅವರು. ಸೊ ಮೌಖಿಕ ಮಾಡಬೇಡಿ ಅಂತಕ್ಕಂಥದ್ದು ಅದು ನಿಮ್ಮ ಶಿಕ್ಷಕರ ವಿವೇಚನೆಗೆ ಬಿಟ್ಟಿದ್ದು. ಅವರು ಯಾವ ರೀತಿ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಅಂತ ಹೇಳಿದ್ದಾರೆ. ಮತ್ತು ಮರುಸಿಂಚನ ಕಾರ್ಯಕ್ರಮ ಅನ್ವಯಿಸುವಂಥ ಜಿಲ್ಲೆಗಳು LABಯಿಂದ 15 ಅಂಕಗಳು ಮತ್ತು ಮರುಸಿಂಚನದಿಂದ 5 ಅಂಕಗಳ ಪ್ರಶ್ನೆಗಳನ್ನು, ಒಟ್ಟು 20 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು 6ರಿಂದ 10ನೇ ತರಗತಿವರೆಗಿನ ಎಲ್ಲ ಒಂದು ವಿಷಯಗಳಿಗೆ ತಗೋಬೇಕಂತ ಹೇಳಿದ್ದಾರೆ. ಈ ಕಾರ್ಯಕ್ರಮ ಅನ್ವಯಿಸದೇ ಇರ್ತಕ್ಕಂಥ ಜಿಲ್ಲೆಗಳಿಗೆ 20 ಅಂಕಗಳಿಗೆ ಪ್ರಶ್ನೆಗಳನ್ನು ತಗೋಬೇಕು ಅಂತ ಹೇಳಿದ್ದಾರೆ. ಸೊ ಈ ಮರುಸಿಂಚನ ಅಂತಕ್ಕಂಥದ್ದು ಯಾವ ಜಿಲ್ಲೆಗಳಿಗೆ ಇದೆ, ಯಾವ ಜಿಲ್ಲೆಗಳಿಗೆ ಇಲ್ಲ ಅನ್ನೋದನ್ನು ಮೊದಲು ನೋಡೋಣ. ಸೊ ಮರುಸಿಂಚನ ಇದೆ ಇಲ್ಲ ಅಂತಕ್ಕಂಥದ್ದನ್ನು ಈ ಒಂದು ಸುತ್ತೋಲೆ ಮೂಲಕ ನಾವು ನೋಡೋಣ. ಸೊ ಇದು ದಿನಾಂಕ 18/7/2025 ಬಂದಿರತಕ್ಕಂಥ ಒಂದು ಸುತ್ತೋಲೆ ಆಗಿದೆ. ಸೊ ಈ ಸುತ್ತೋಲೆ ಪ್ರಕಾರ ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಅಂದರೆ 2025-26ನೇ ಸಾಲಿನ ಒಂದು ಮರುಸಿಂಚನ ಕಾರ್ಯಕ್ರಮ ರಾಜ್ಯಾದ್ಯಂತ ವಿಸ್ತರಿಸಲಾಗುವುದು ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಅವಲೋಕನ ಸಭೆಯಲ್ಲಿ ಅವರು SSLC ಫಲಿತಾಂಶವನ್ನು ಆಧರಿಸಿ ಪ್ರಸಕ್ತ ಸಾಲಿನಲ್ಲಿ ಮರುಸಿಂಚನ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಬೇಕಾದ ಜಿಲ್ಲೆಗಳನ್ನು ಗುರುತಿಸಲಾಗಿದೆ. SSLC ಫಲಿತಾಂಶವನ್ನು ಆಧರಿಸಿ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಸಿರಸಿ, ಉಡುಪಿ, ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು ಮತ್ತು ಕೊಡಗು ಜಿಲ್ಲೆಗಳನ್ನು ಮರುಸಿಂಚನ ಕಾರ್ಯಕ್ರಮದ ಅನುಷ್ಠಾನದಿಂದ ಪ್ರಸಕ್ತ ಸಾಲಿಗೆ ಕೈಬಿಡಲಾಗಿದೆ. ಅಂದರೆ ಅಲ್ಲಿ SSLC ರಿಸಲ್ಟ್ ಟಾಪ್ ಆಗಿ ಬಂದಿರೋದರಿಂದ ಆ ಜಿಲ್ಲೆಗಳನ್ನು ಬಿಟ್ಟು ಇನ್ನು ಉಳಿದಂತೆ 27 ಜಿಲ್ಲೆಗಳಲ್ಲಿ ಮರುಸಿಂಚನ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲು ಸೂಚಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಅಂದರೆ ನಿಮ್ಮ ಜಿಲ್ಲೆ ನೋಡ್ಕೊಳ್ಳಿ, ಅಲ್ಲಿ ಪಟ್ಟಿಯಲ್ಲಿದ್ದಂಥ ಜಿಲ್ಲೆ ಬಿಟ್ಟು ನಿಮ್ಮ ಬೇರೆ ಜಿಲ್ಲೆ ಇತ್ತು ಅಂದರೆ ನೀವು ಮರುಸಿಂಚನದಿಂದ ಅಂಕಗಳನ್ನು ತೆಗೆದುಕೊಳ್ಳಲೇಬೇಕು ಮತ್ತು ಮರುಸಿಂಚನವನ್ನು ಕೂಡ ತಿಳಿಸ್ಬೇಕು, ಕಲಿಸ್ಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ನೀವು ಖಚಿತಪಡಿಸ್ಕೊಳ್ಬೇಕು. ಸೊ ನಿಮಗೆ ಇದು ಬೇಕಂದರೆ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಈ ಒಂದು PDF ಕೂಡ ಶೇರ್ ಮಾಡಿರ್ತೀನಿ. ಸೊ ಅಲ್ಲಿ ನೀವು ನೋಡ್ಕೋಬೋದು. ಹಾಗಾದರೆ ಇದು ಒಂದು ರೀತಿ ನಮ್ಗೆ ಗೊತ್ತಾಯಿತು. 1ರಿಂದ 5ನೇ ತರಗತಿವರೆಗೆ 15 ಅಂಕಗಳು, 6ರಿಂದ 10ನೇ ತರಗತಿವರೆಗೆ 20 ಅಂಕಗಳಿಗೆ ನಾವು ಪರೀಕ್ಷೆಯನ್ನು ತೆಗೆದುಕೊಳ್ತೀವಿ. ಈ 6ರಿಂದ 10ನೇ ತರಗತಿವರೆಗೆ ಪರೀಕ್ಷೆಗಳನ್ನು ನಾವು ತಗೊಳ್ಳುವಂಥ ಸಂದರ್ಭದಲ್ಲಿ ಎಲ್ಲೂ ಕೂಡ ಅವ್ರು ಮೌಖಿಕ ಅಂತ ಮೆನ್ಷನ್ ಮಾಡಿಲ್ಲ. ಬಟ್ 20 ಅಂತ ಮಾರ್ಕ್ಸ್ ಫಿಕ್ಸ್ ಆಯಿತು. ಈ ಬಗ್ಗೆ ಇನ್ನೊಂದು ಕನ್ಫರ್ಮೇಷನ್ ಸಿಕ್ಕಿದೆ. ಅದೇನಪ್ಪ ಅಂದರೆ, ಈ ವೆಬ್ಸೈಟ್ ಅಂದರೆ SATSಲ್ಲಿ ಅಪ್ಡೇಟ್ ಆಗಿದೆ. ಸೊ SATS ಅಲ್ಲಿ ನಾವು LBA ಅಂಕಗಳನ್ನು ನಮೂದಿಸಬೇಕಾದ್ರೆ, ಸೊ ಇಲ್ಲಿ ನಾವು ನೋಡ್ಬೋದು 15, 14 ಈ ರೀತಿ ಬಂದಿದೆ. 10ಕ್ಕೆ B+ ಬಂದಿರತಕ್ಕಂಥದ್ದು ಇದು ಕನ್ಫರ್ಮ್ ಆಗಿ. ಅಂದರೆ LAB ಅಪ್ಡೇಟ್ ಆಗಿದೆ. 1ರಿಂದ 5ನೇ ತರಗತಿವರೆಗೆ 15 ಅಂಕಗಳು, 6ರಿಂದ 7ನೇ ತರಗತಿಗೆ ಈಗೇನು ಅಂದರೆ 10th ಕೂಡ 20 ಅಂಕಗಳು ಅಂತ ಹೇಳ್ಬಿಟ್ಟು. ಈಗ ನಾವು ಮೊದಲನೇ ಪರೀಕ್ಷೆಯನ್ನು ನಾವು ಆಲ್ರೆಡಿ 25 ಅಂಕಗಳಿಗೆ ತೆಗೆದುಕೊಂಡಿದ್ದು ಕೂಡ ಅವರು ಕನ್ವರ್ಟ್ ಮಾಡಿದ್ದಾರೆ. ಅವರೇ ನಮ್ಮ ಒಂದು 25ಕ್ಕೆ 25 ಅಂಕಗಳು ಬಂದಿದ್ದಂಥ ವಿದ್ಯಾರ್ಥಿದು 15ಕ್ಕೆ ಮತ್ತು 10ಕ್ಕೆ ಎಷ್ಟು ಬೇಕು ಕನ್ವರ್ಟನ್ನು ಮಾಡಿದ್ದಾರೆ. 25 ಮಾರ್ಕ್ಸಿಗೆ ನಾವೇನು ಹಿಂದೆ ಎಂಟ್ರಿ ಮಾಡಿದ್ವಿ ಅವೆಲ್ಲವನ್ನು ಕೂಡ ಅವರೇ 20ಗೆ ರೆಡ್ಯೂಸ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಗ್ರೇಡ್ಗಳನ್ನು ಅವರು ಕೊಟ್ಬಿಟ್ಟಿದ್ದಾರೆ. ಸೊ ಈಗ ಏನಾದರೂ ನಾವು ಅದನ್ನು ಅಂಕಗಳನ್ನು ಎಂಟ್ರಿ ಮಾಡಲಿಕ್ಕೆ ಹೋದರೆ ಬೈ ಚಾನ್ಸ್ ನಾವು 20ಕ್ಕಿಂತ ಜಾಸ್ತಿ ಅಂಕಗಳನ್ನೇನಾದರೂ ಕೊಡೋಕ್ಕೆ ಹೋದರೆ ದಿಸ್ ಎಕ್ಸಾಮ್ ಈಸ್ ಕಂಡಕ್ಟೆಡ್ ಫಾರ್ ಓನ್ಲಿ 20 ಮಾರ್ಕ್ಸ್ ಅಂತ ಬರ್ತಾ ಇದೆ. ಸೊ ಕ್ಲಿಯರ್ ಆಯ್ತಲ್ಲ ನಿಮಗೆ? ಈಗ ನೀವು ಅರ್ಥ ಮಾಡ್ಕೊಳ್ಳಿ, ನಮ್ಮ ಪರೀಕ್ಷೆ, ನಮ್ಮ ವಿದ್ಯಾರ್ಥಿಗಳು ಏನಾದರೂ 6ರಿಂದ 10ನೇ ತರಗತಿ ಇದ್ದರು ಅಂತ ಹೇಳಿದರೆ ಅವರಿಗೆ 20 ಅಂಕಗಳಿಗೆ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು. ಬಟ್ ಈಗ ನೀವು ಮತ್ತೆ ಪ್ರಶ್ನೆ ಕೇಳಬೇಡಿ, ಸರ್ ಓರಲ್ಲ ಮಗದೊಂದ ಅಂತ. ಸೊ ಅದು ಲೆಫ್ಟ್ ಟು ಯು, ಶಿಕ್ಷಕರ ವಿವೇಚನೆ, ನಿಮ್ಮ ಮಕ್ಕಳ ಒಂದು ವಿವೇಚನೆ ಮತ್ತು ನಿಮಗೆ ಪಠ್ಯ ಯಾವ ರೀತಿ ಅದನ್ನು ಕೇಳಲಿಕ್ಕೆ ಸ್ಕಿಲ್ ಜಾಸ್ತಿ ಡೆವಲಪ್ ಆಗುವಂಥದ್ದು ಇತ್ತು ಅಂದರೆ ನೀವು ರಿಟರ್ನೇ ಕೊಡಿ.
ಮಕ್ಕಳ ಸಂಖ್ಯೆ ಕಡಿಮೆ ಇದ್ದರೆ ಓರಲ್ಲು ಅಂತ ಮಾಡಿ, ಅಥವಾ ನಿಮಗೆ ಯಾವ ರೀತಿ ಇನ್ಸ್ಟ್ರಕ್ಷನ್ಸನ್ನು ಕೊಡ್ತಾರೆ ಆ ರೀತಿ ಮಾಡಿ. ಬಟ್ 6ರಿಂದ 10ನೇ ತರಗತಿಗೆ 20 ಅಂಕಗಳಿಗೆ ನೀವು ಪರೀಕ್ಷೆಯನ್ನು ಇನ್ಮೇಲೆ ಮಾಡಬೇಕಾಗತ್ತೆ. ಈ LBA ಆಧಾರದ ಮೇಲೆ ಪರೀಕ್ಷೆಗಳನ್ನು ಮಾಡಬೇಕು ಅಂತ ಹೇಳಿದಾರಲ್ವ, ಅದರ ಬೇಸಿಸ್ ಮೇಲೆ ನೀವು ಎಕ್ಸಾಮನ್ನು ತೆಗೆದುಕೊಳ್ಳಿ. ಮತ್ತು ಕೆಲವರು ಹೇಳ್ತಾ ಇದ್ದಾರೆ, ಸರ್ ತುಂಬಾ ಹೆವಿ ಆಗ್ತಾಯಿದೆ, ಬಹಳ ಕಷ್ಟ ಆಗ್ತಾಯಿದೆ, ಯಾವುದಂತ ಮಾಡೋದು ಯಾವುದಂತ ಬಿಡೋದು ಅಂತ. ಇನ್ನು ಕೆಲವರು ಹೇಳ್ತಾ ಇದ್ದಾರೆ, ಸರ್ ಏನಿಲ್ಲ, ಸಿಂಪಲ್ಲಾಗಿ ನಾವು ಮಾಡ್ತಾಯಿದ್ದೀವಿ, ಪಾಠ ಬೋಧನೆ ಮಾಡ್ತಾಯಿರ್ತೀವಿ. ಫಾರ್ ಎಕ್ಸಾಂಪಲ್ ಈಗ ನಾನು ಪೂರ್ಣಾಂಕಗಳು ಪಾಠ ಬೇಡ, ಕೋನಗಳು ಮತ್ತು ಬಾಹುಗಳು ಮತ್ತು ಕೋನಗಳು, ಆ್ಯಂಗಲ್ಸ್, ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್, ರೇಖೆಗಳು ಮತ್ತು ಕೋನಗಳು ಅಂತ 6ನೇ ಕ್ಲಾಸಲ್ಲಿ 2ನೇ ಪಾಠ ಇದೆ ಗಣಿತದಲ್ಲಿ. ಸೊ ಈ ಪಾಠವನ್ನು ನಾನು ಮಾಡಬೇಕಾದ್ರೆ ಅವರಿಗೆ ಕೋನಗಳ ಬಗ್ಗೆ ತಿಳಿಸ್ಕೊಡ್ಬೇಕಾದ್ರೆ ಆ ಕೋನಗಳ ಮೇಲೆ ಬಂದಿರುವಂಥ ಪ್ರಶ್ನೆಗಳನ್ನು, ಪಠ್ಯಪುಸ್ತಕದ ಅಭ್ಯಾಸದ ಪ್ರಶ್ನೆಗಳನ್ನು ಮೊದಲು ಬಿಡಿಸ್ತೀನಿ. ಅಲ್ಲಿ LBAಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳೇನು ಬಂದಿತ್ತು ಅವುಗಳನ್ನು ನಾನೇನು ಮಾಡ್ತೀನಿ, ಹೋಮ್ವರ್ಕ್ ಆಗಿ ಕೊಡ್ತೀನಿ. ನೆಕ್ಸ್ಟು ಪಾಠ ಮಾಡ್ತಾನೆ ನಾನು LBA ವಿತ್ ಕ್ವಶನ್ ಆನ್ಸರ್ಸು ಪಾಠದಲ್ಲಿರ್ತಕ್ಕಂಥವು, ಹಾಗೆ ಜೊತೆಗೆ ಅಭ್ಯಾಸ ಪುಸ್ತಕವನ್ನು ಕೂಡ ಹೋಮ್ವರ್ಕ್ ಆಗಿ ಕೊಟ್ಟು ನಾನು ತಿಳಿಸ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಕೋನಗಳ ವಿಧಗಳು ಅಂತ ಬಂತು. ಸೊ 90 ಡಿಗ್ರಿ ಇತ್ತು ಅಂದರೆ ಲಂಬಕೋನ, 90ಕ್ಕಿಂತ ಕಡಿಮೆ ಇತ್ತಂದರೆ ಲಘು ಕೋನ, 90ಕ್ಕಿಂತ ಜಾಸ್ತಿ ಇದ್ರೆ ಅಂದರೆ ವಿಶಾಲ ಕೋನ, 180ಕ್ಕೆ ಸಮ ಇದ್ದರೆ ಸರಳ ಕೋನ. ಈ ಎಲ್ಲ ಅಂಶಗಳನ್ನು ತಿಳಿಸಿ ಮಕ್ಕಳಿಗೆ ನಾನು ನೇರವಾಗಿ ಪ್ರಶ್ನೆಗಳನ್ನು ಕೊಡೋದು. ಹೊಂದಿಸಿ ಬರೆಯಿರಿ ಇದೆ LBAನಲ್ಲಿ. ಇನ್ನು ಬಿಟ್ಟ ಸ್ಥಳಗಳನ್ನು ತುಂಬಿ ಅಂತ ಹೇಳಿ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕ್ವಶನ್ ಇದೆ, ಅದ್ರ ಮೇಲೇ ವರ್ಕ್ ಬುಕ್ಕು ಬಿಲ್ಡಪ್ ಆಗಿರುತ್ತೆ. ಸೊ ವರ್ಕ್ ಬುಕ್ ಹಳೇದಿದೆ ಈ ಸಲ, ಬಟ್ ಹೊಸದೇನು ಬಂದಿಲ್ಲ. ನೀವು ಈ ಪಾಠ ಜೊತೆಗೇ ಅದನ್ನು ಹೇಳ್ತಾ ಹೋದರೆ ಹೆವಿ ಆಗೋದೇ ಇಲ್ಲ, ಮತ್ತು ನಿಮ್ಮ ಕೆಲಸ ಈಸಿ ಆಗುತ್ತೆ. ಹೋಮ್ವರ್ಕ್ನ ಬೋರ್ಡಿನ ಮೇಲೆ ಬರೆಯೋ ಅವಶ್ಯಕತೆ ಇಲ್ಲ. ಒಂದು LBA ಕ್ವಶನ್ಸ್ ಏನಿದಾವಲ್ಲ, ಆ ಪಠ್ಯಪುಸ್ತಕದ ಪ್ರಶ್ನೆಗಳು ಅಥವಾ ವರ್ಕ್ ಬುಕ್ನ ಪ್ರಶ್ನೆಗಳು, ಅವನ್ನ ನೀವು ಪೇಜ್ ನಂಬರ್ ಬರೆಸಿದ್ರೆ ಸಾಕಾಗುತ್ತೆ. ಬಹಳ ಈಸಿಯಾಗಿ ಕಲಿಸ್ತೀರಿ. ನೀವು ಚೆನ್ನಾಗಿ ಕಲಿಸಿದ್ರಿ ಅಂದರೆ LBA ಕ್ವಶನ್ಸ್ನ 90% ಮಕ್ಕಳೇ ಆನ್ಸರನ್ನು ಹೇಳ್ತವೆ ಅಂತಕ್ಕಂಥದ್ದು ಮತ್ತಷ್ಟು ಶಿಕ್ಷಕರ ವಾದ. ಸೊ ನಿಮ್ಮ ವಾದ ಯಾವುದಿದೆ, ನೀವು ಹೇಗೆ ಕಲಿಸ್ತೀರಿ ಅದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಮಕ್ಕಳ ಸಂಖ್ಯೆ ಜಾಸ್ತಿ ಇದ್ದರೆ ಒಂಥರ ಕಷ್ಟ, ಸಬ್ಜೆಕ್ಟ್ ಜಾಸ್ತಿ ಆಗ್ತವೆ. ಮಕ್ಕಳ ಸಂಖ್ಯೆ ಕಡಿಮೆ ಇದ್ದರೆ ಸಬ್ಜೆಕ್ಟ್ ಜಾಸ್ತಿ ಆಗ್ತವೆ. ಮಕ್ಕಳ ಸಂಖ್ಯೆ ಜಾಸ್ತಿ ಇದ್ದರೆ ಸಬ್ಜೆಕ್ಟ್ ಕಡಿಮೆ ಇರ್ತವೆ, ಅದರ ವ್ಯಾಲ್ಯೂಷನ್ ಮಾಡೋದು ಹೆವಿ ಇರುತ್ತೆ. ಒಂದು ರಿಸ್ಕ್ ಅಂತೂ ಇದ್ದೇ ಇರುತ್ತೆ, ರಿಸ್ಕ್ ಇಲ್ಲದೆ ಜೀವನ ಇಲ್ಲ. ಬಟ್ ಮಕ್ಕಳು ಕಲಿಸ್ಬೇಕು ಅಂತಕ್ಕಂಥ ಒಂದು ನಿರ್ಧಾರ ತೆಗೆದುಕೊಂಡ ಶಿಕ್ಷಕ ಯಾವ ರೀತಿ ಬೇಕಾದರೂ ಅದನ್ನು ಪರಿಪಾಲನೆ ಮಾಡ್ಬೋದು ಅಂತ ಹೇಳ್ತಾ, ಸೊ 20 ಮಾರ್ಕ್ಸಿಗೆ ಎಕ್ಸಾಮ್ ಮಾಡಬೇಕು, ಇದು ಕ್ಲಾರಿಫಿಕೇಷನ್ ಸಿಕ್ಕಿದೆ. ಅದು ಸ್ಯಾಟ್ಸಲ್ಲಿ ಕೂಡ ಅಪ್ಡೇಟ್ ಆಗಿದೆ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.